ಇಂದು ಗುಡಿಬಂಡೆಯಲ್ಲಿ ವಿರಾಟ್ ಗಾಯತ್ರಿ ಅಧಿಷ್ಠಾನ ಪೀಠ ಸ್ಥಾಪನೆಗಾಗಿ ವಿಶ್ವ ಧ್ಯಾನ ಮಂದಿರದ ಆವರಣದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮುಂದಿನ ವರ್ಷದೊಳಗಾಗಿ 24 ಅಡಿ ಎತ್ತರದ ವಿರಾಟ್ ಗಾಯತ್ರಿ ಏಕಶಿಲಾ ವಿಗ್ರಹ ಪ್ರತಿಷ್ಠಾಪನೆಗಾಗಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ವಿಶೇಷ ವಿನ್ಯಾಸದಲ್ಲಿ ಈ ವಿಗ್ರಹವನ್ನು ಲೋಕಾರ್ಪಣೆ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು. ಗಣಪತೆ ಗಣೇಶ ಸ್ವಾಮ ಪ್ರಥಮಂ ಕವೀನಾ ಮಗವನ್ನಾತಮಾನಾಂಸಕೆ ದಿವಸುಪತೆ ಸಕೀನ. ವೇದೋಕ್ತ ಮಂತ್ರ ಪಠಣದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆಯನ್ನು ಗುಡಿಬಂಡೆ ತ್ರಿಮತಾಚಾರ್ಯ ಗಾಯತ್ರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಗಿರೀಶ್ ರಾವ್, ಇಐ ಟೆಕ್ನಾಲಜೀಸ್ ಕಂಪನಿ ಮುಖ್ಯಸ್ಥ ಡಾಕ್ಟರ್ ಎನ್ ರಂಗನಾಥ್, ಟ್ರಸ್ಟ್ನ ಪ್ರಧಾನ ಸಂಚಾಲಕ ಸನಾ ನಾಗೇಂದ್ರ ಸೇರಿದಂತೆ ಹಲವಾರು ಗಣ್ಯರು ಈ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಓಂ ಧ್ರುವಂ ದೇ ರಾಜ ವರುಣ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ಇಂದ್ರಶ್ಚಾನುರಕ್ಷಲಾಸ್ಕಂಧಾರಯತಾಂ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಓಂ ತದೇವ ಲಕ್ಷ್ಮೀ ಬುದ್ಧಿಂ ದೇವತಾ ಬಲಂ ಚತುರ್ಬಲಂ ತದೇವ. ಈ ಸಮಯದಲ್ಲಿ ಮಾತನಾಡಿದ ಟ್ರಸ್ಟ್ನ ಪ್ರಧಾನ ಸಂಚಾಲಕ ಸನಾ ನಾಗೇಂದ್ರ, ಮುಂದಿನ ವರ್ಷದೊಳಗೆ ವಿಶ್ವದಲ್ಲಿಯೇ ಮೊದಲು ಎನ್ನಬಹುದಾದ ಈ ವಿರಾಟ್ ಗಾಯತ್ರಿ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯ 5 ಕೋಟಿ ವೆಚ್ಚದಲ್ಲಿ ಸಮಾಜಕ್ಕೆ ಸಮರ್ಪಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ವಿರಾಟ್ ಗಾಯತ್ರಿ ಅಧಿಷ್ಠಾನದ ಪ್ರತಿಷ್ಠಾಪನೆಗಾಗಿ ಭೂಮಿ ಪೂಜೆಯನ್ನು ಕೂಡ ಇವತ್ತಿನ ಗಣ್ಯರ ಸಮ್ಮುಖದಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಸ್ಥಳದಲ್ಲಿ 24 ಅಡಿ ಮಹಾಶಿಲಾ ಏಕಶಿಲಾ ವಿಗ್ರಹ ಗಾಯತ್ರಿ ದೇವಿದು ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಅದಕ್ಕೆ ಪೂರ್ವಾಂಗವಾಗಿ ಇವತ್ತು ಅಧಿಷ್ಠಾನವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ, ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಇದು ಇಡೀ ವಿಶ್ವದಲ್ಲೇ ಮೊದಲನೆಯ ಒಂದು ಗಾಯತ್ರಿ ವಿಗ್ರಹವಾಗಿ ಒಂದು ಹೊರಬರಲಿದೆ. ಈಗಾಗಲೇ 40 ವರ್ಷಗಳ ಹಿಂದೆ ನಮ್ಮ ಗುಡಿಬಂಡೆಯಲ್ಲಿ ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ತ್ರಿಮತಾಂಶ ಸಂಭೂತಿ ಏಕಾಲ ಪೀಠದಲ್ಲಿ ಆ ಗಾಯತ್ರಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ಹಾಗೂ ವಿಶ್ವದಲ್ಲಿ ಮೊದಲಾಗಿತ್ತು. ಇನ್ನು ಮುಂಬರುವ ದಿನಗಳಲ್ಲಿ ಬರ್ತಕ್ಕಂತಹ ಈ ವಿರಾಟ್ ಗಾಯತ್ರಿ ಸ್ಥಾಪನೆ ಕೂಡ ವಿಶ್ವದಲ್ಲಿ ಇದೇ ಮೊದಲಾಗುತ್ತೆ ಹಾಗೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಎಲ್ಲ ಮಹನೀಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ಆ ಒಂದು ಈಶಾನ್ಯ ಮೂಲೆಯಲ್ಲಿರ್ತಕ್ಕಂತಹ ಪುರಾತನ ಕಲ್ಯಾಣಿಯನ್ನು ಕೂಡ ಈಗ ನಾವು ಅದನ್ನು ಪುನಶ್ಚೇತನಗೊಳಿಸ್ತಾ ಇರತಕ್ಕಂಥ ಕಾರ್ಯವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಅದರ ಕಾಮಗಾರಿ ಕೂಡ ಪ್ರಾರಂಭ ಆಗುತ್ತೆ. ಇದರಿಂದ ಬೆಟ್ಟದಿಂದ ಹರಿದು ಬರತಕ್ಕಂತಹ ಮಳೆ ನೀರನ್ನು ಸಂಗ್ರಹ ಮಾಡಿ ಶುದ್ಧೀಕರಣಗೊಳಿಸಿ ಗುಡಿಬಂಡೆ ಪಟ್ಟಣಕ್ಕೆ ಶುದ್ಧ ಫ್ಲೋರೈಡ್ ರಹಿತ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಸಾಮಾಜಿಕ ಯೋಜನೆ ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇದು ನೆರವೇರ್ತಾ ಇದೆ. ಈ ಸಮಯದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಮುಖ್ಯಸ್ಥ ರಂಗಣ್ಣ, ಉಪಮುಖ್ಯಸ್ಥ ಸನಾ ಶ್ರೀನಾಥ್, ವೈಎನ್ ರಾಮನಾಥ್, ಪದ್ಮನಾಭರಾವ್, ಪ್ರಶಾಂತ್, ಶ್ರೀಶಾ ಸಿಂಹಭಟ್, ಅರುಣಕುಮಾರ್, ಮುರಳೀಕೃಷ್ಣ, ವಾಹಿನಿ ಸುರೇಶ್, ಮಂಜುನಾಥ್ ಭಾಗವತ್, ಶಂಕರ ದೀಕ್ಷಿತ್, ಮಲ್ಲಿನಾಥ್, ಶ್ರೀ ಗಾಯತ್ರಿ ಮಹಿಳಾ ಮಂಡಳಿಯ ಸದಸ್ಯರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.